ಆತ್ಮೀಯರೇ, ಇಂದು ನಾನು ಹುಟ್ಟೂರಿಗೆ ಬಂದಿದ್ದೇನೆ. ನನ್ನ ಹುಟ್ಟೂರು ನ್ಯಾಮತಿ ಹತ್ತಿರ ಪಲವನಹಳ್ಳಿ. ಇದು ನನ್ನಪ್ಪನ ಒಂದು ಔಷಧಿ ಉದ್ಯಾನ ಎಂದು ಹೇಳಬಹುದು. ನಿಮಗಿಂದು ಪರಿಚಯಿಸುತ್ತಿರುವಂತಹ ಗಿಡಮೂಲಿಕೆ ಆಯುರ್ವೇದದಲ್ಲಿ ಇದರ ಮಹತ್ವ ಭಾಳ ಇದೆ. ಇದು ನೋಡಿ, ಇದಕ್ಕೆ ಕೇಸು ಎಲೆಗಳಿಂದ ಹೇಳ್ತಾರೆ. ಎಷ್ಟು ದಷ್ಟಪುಷ್ಟವಾಗಿ ಬೆಳೆದಿವೆ ನೋಡಿ. ಈ ಎಲೆಗಳಿಂದ ಉಪಯೋಗ ಏನೇನಪ್ಪ ಅಂತ ಕೇಳಿದರೆ, ಈ ಎಲೆಗಳನ್ನು ತೆಗೆದು ತೊಳೆದು ಮಸಾಲೆ ಹಾಕಿ ಬಾಯ್ಲಿಂಗ್ ಮಾಡಿ ತಿಂತಾರೆ. ಅದಕ್ಕೆ ಪತ್ರೊಡೆ ಅಂತ ಹೇಳ್ತಾರೆ. ಪಶ್ಚಿಮ ಘಟ್ಟ ಜನಗಳಿಗೆ ಎಲೆಯ ಸಾಂಬಾರು ರುಚಿಕರ. ಈ ದಂಟು ಬರ್ತಲ್ಲ, ಈ ದಂಟಿನಿಂದ ಮೇಲೆ ನಾರು ತೆಗೆದು ಅದಕ್ಕೆ ಒಂದು ರೀತಿ ಹೆಸರನ್ನು ಹೇಳ್ತಾರೆ, ಸಾಸಾಮು ಅಂತ ಹೇಳ್ತಾರೆ. ಇದನ್ನು ಮಾಡಿ ಊಟ ಮಾಡಿದರೆ ಭಾಳ ರುಚಿಕರವಾಗಿರುತ್ತೆ ನೋಡಿ. ವರ್ಷದಲ್ಲಿ ಒಮ್ಮೆಯಾದರೂ ಈ ಥರದ ಎಲೆಗಳನ್ನು ಮನೆಗಳಲ್ಲಿ ಸಾರುಗಳು ಬಳಸಿದ್ದೇ ಆದಲ್ಲಿ ಉತ್ತಮ ಎಂದು ಹೇಳಬಹುದು ನೋಡಿ. ಎಲ್ಲಿ ಬೇಕಾದಲ್ಲಿ ನನ್ನ ತಂದೆಯವರು ಮಾಡಿಟ್ಟು ಹೋಗಿದ್ದಾರೆ. ಮಕ್ಕಳಾದವರು ನಾವು ಇದನ್ನು ಮುಂದಿನ ತಲೆಮಾರುಗಳವರೆಗೆ ಉಳಿಸಿಕೊಳ್ಳಬೇಕಾಗಿದೆ. ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಗೊಜ್ಜು ಅಂತ ಹೇಳ್ತಾರೆ ನೋಡಿ. ಈ ದೇಂಟುಗಳನ್ನು ಕಟ್ ಮಾಡಿಕೊಂಡು ಇದರಲ್ಲಿ ನಾರು ತೆಗೆದು ಸಾರನ್ನು ಕೂಡ ಮಾಡ್ತಾರೆ. ಎಲೆ ಬೇಕಾದಲ್ಲಿ ಚೆನ್ನಾಗಿ ಬೆಳೆದಿರುವಂಥದ್ದು, ಹುಲಸಾಗಿ ಬೆಳೆದಿರುವಂಥದ್ದು, ಫಲವತ್ತಾದ ಮಣ್ಣು ಸಿಕ್ಕರೆ ಸಾಕು, ಹೇಗೆ ಬೇಕಾದರೂ ಇದನ್ನು ಬೆಳೀತದೆ. ಮಾರುಕಟ್ಟೆಗಳಲ್ಲಿ ಇದಕ್ಕೆ ಒಳ್ಳೆಯ ಬೆಲೆಯೂ ಕೂಡ ಇದೆ. ನಾವು ತಿನ್ನುವ ಪದಾರ್ಥಗಳಲ್ಲಿ ಏನಾದರೂ ಕೂದಲುಗಳು ಹೊಟ್ಟೆಯೊಳಗೆ ಹೋಗಿ ಕರುಳು ಸುತ್ತಿಕೊಂಡಿದ್ದರೆ ಇಂತಹ ಎಲೆಗಳ ಬಳಸಿ ಪಲ್ಯ ಮಾಡಿ, ಗೊಜ್ಜು ಮಾಡಿ, ಸಾರು ಮಾಡಿ ತಿನ್ನುವುದರಿಂದ ಕರುಳಿಗೆ ಅಂಟಿಕೊಂಡಿರುವಂತಹ ಸುತ್ತಿಕೊಂಡಂಥ ಕೂದಲುಗಳು ಕೂಡ ಮಲದ ಮುಖಾಂತರ ಹೊರಬರುತ್ತದೆ ಎಂದು ಆಯುರ್ವೇದೀಯ ಪದ್ಧತಿಗಳಲ್ಲಿ ತಿಳಿ ಹೇಳುತ್ತಾರೆ ನೋಡಿ. ಇದನ್ನು ಒಂದನ್ನು ನಾವು ಮನೆಯಲ್ಲೇ ಸಾಕಿದರೆ ವರ್ಷವಿಡೀ ತರಕಾರಿಯಾಗಿ ಬಳಸಬಹುದು. ಆರೋಗ್ಯಕ್ಕೂ ಒಳ್ಳೆಯದು, ಫಲದಾಯಕವಾಗಿರುತ್ತೆ, ರುಚಿಕರವಾಗಿರುತ್ತೆ. ನೀವೊಮ್ಮೆ ಏಕೆ ನರ್ಸರಿಗಳಿಗೆ ಹೋಗಿ ಈ ಕಂದಮೂಲಗಳನ್ನು ತೆಗೆದುಕೊಂಡು ಬಂದು ಬೆಳೆಸಬಹುದು. ಹೀಗೆ ಇದು ಎತ್ತರವಾಗಿ ಬೆಳೆಯುತ್ತಾ ಹೋಗುತ್ತದೆ. ಆ ಬುಡದಲ್ಲಿ ಬರುವಂತಹ ಗಟ್ಟಿ ಕಂದಗಳನ್ನು ಕಡಿದು ಅವುಗಳು ಸುಮಾರು 15 ದಿನಗಳ ಕಾಲ ಹಾಗೆಯೇ ಇರ್ತದೆ. ಬುಡ ಕಾಣುತ್ತಲ್ಲ ಕೆಳಗಡೆ, ಆ ಬುಡ ಇದು ಕಾಣಿಸುತ್ತೆ, ತೋರಿಸುತ್ತೆ ನಿಮಗೆ. ದಪ್ಪ ದಪ್ಪ ಬುಡಗಳು ಮೇಲೆ ಬಂದಿರ್ತವೆ. ಅವುಗಳನ್ನು ಕಟ್ ಮಾಡಿ ಗಾಲಿಗಳ ಥರ ಈ ಬುಡ ಬರ್ತಾ, ಇದು ಗಾಲಿಗಳ ಥರ ಕಟ್ ಮಾಡಿ ಸ್ವಲ್ಪ ಕಡಿತ ಬರ್ತದೆ. ನೀರಲ್ಲಿ ನೆನೆ ಹಾಕಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕಿ ಕರಗಿದ್ರೆ ಕಡಿತ ಕ್ಷಮ ಆಗ್ತದೆ. ಫ್ರೈ ಮಾಡಿ ಬಳಸೋದ್ರಿಂದ ತಿನ್ನಲಿಕ್ಕೆ, ಟೈಮ್ ಪಾಸ್ ಮಾಡಲಿಕ್ಕೆ ಉತ್ತಮ ಆಹಾರ ಎಂದು ಹೇಳಬಹುದು. ಎಲ್ಲರಿಗೂ ಧನ್ಯವಾದಗಳು.